ತಾಳಿ ಕಟ್ಟುವ ವೇಳೆ ವಧುವಿಗೆ ಬಂತು ಕರೆ. ಕೊನೆ ಕ್ಷಣದಲ್ಲಿ ಮುರಿದೇ ಬಿತ್ತು ಮದುವೆ. ಮದುವೆಗೆಂದು ನೂರಾರು ಜನ ಸೇರಿರ್ತಾರೆ. ಕುಟುಂಬಸ್ಥರು, ಸಂಬಂಧಿಕರು ಕೈಯಲ್ಲಿ ಅಕ್ಷತೆ ಹಿಡಿದು ನಿಂತಿರ್ತಾರೆ. ಪುರೋಹಿತರು ಗಟ್ಟಿ ಮೇಳ ಅಂತ ಹೇಳ್ತಾರೆ. ಇನ್ನೇನು ತಾಳಿಯನ್ನ ಕೂಡ ಕಟ್ಟಬೇಕು. ಆಗ ವಧು ತನಗೆ ಈ ಮದುವೆ ಬೇಡ ಅಂತ ಹೇಳುವ ಸೀನ್ಗಳನ್ನ ಹಲವು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಆದ್ರೆ ಇದೀಗ ಇಂಥದ್ದೇ ಸಿನಿಮೀಯ ಘಟನೆ ಹಾಸನದಲ್ಲಿ ನಡೆದಿದೆ. ತಾಳಿ ಕಟ್ಟುವ ವೇಳೆ ವಧುವಿಗೆ ಕರೆಯೊಂದು ಬಂದಿದ್ದು, ಈ ಕರೆ ಬಂದ ಬೆನ್ನಲ್ಲೇ ವಧು ತನಗೆ ಈ ಮದುವೆ ಬೇಡ ಅಂತ ಹಠ ಹಿಡಿದಿದ್ದು, ಕೊನೆ ಕ್ಷಣದಲ್ಲಿ ಮದುವೆ ಮುರಿದು ಬಿದ್ದಿದೆ. ಹೌದು, ಹಾಸನ ನಗರದ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಭುವನಹಳ್ಳಿ ಗ್ರಾಮದ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ವೇಣುಗೋಪಾಲ ಜಿ ಜೊತೆ ಮದುವೆ ನಿಶ್ಚಯವಾಗಿತ್ತು. ಮುಹೂರ್ತದ ವೇಳೆ ವಧುವಿಗೆ ಕರೆ ಬಂದಿದೆ. ಕರೆ ಬಂದ ಬೆನ್ನಲ್ಲೇ ವಧು, ನಾನು ಬೇರೆ ಹುಡುಗನನ್ನ ಪ್ರೀತಿಸುತ್ತಿದ್ದೇನೆ, ಈ ಮದುವೆ ಬೇಡ ಅಂತ ಹಠ ಹಿಡಿದಿದ್ದಾಳೆ. ತಕ್ಷಣವೇ ಮದುವೆ ಬೇಡ ಎಂದು ಪಲ್ಲವಿ ಕೊಠಡಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾಳೆ. ಪಲ್ಲವಿಯ ಮನವೊಲಿಸಲು ಪೋಷಕರು ಶತಾಯಗತಾಯ ಪ್ರಯತ್ನ ಪಟ್ಟಿದ್ದಾರೆ. ವಿಚಾರ ತಿಳಿದು ಬಡಾವಣೆ ಹಾಗೂ ನಗರ ಠಾಣೆ ಪೊಲೀಸರು ಮಧ್ಯಪ್ರವೇಶಿಸಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಪೋಷಕರ ಮನವೊಲಿಕೆಗೂ ಕ್ಯಾರೆ ಎನ್ನದ ಯುವತಿ ಮದುವೆ ಬೇಡವೇ ಬೇಡ ಅಂತ ಹಠ ಹಿಡಿದಿದ್ದಾಳೆ. ಯುವತಿ ಹಠವನ್ನ ನೋಡಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿರುವ ವೇಣುಗೋಪಾಲ ನನಗೂ ಈ ಮದುವೆ ಬೇಡ ಅಂತ ಹೇಳಿದ್ದಾರೆ. ಕಲ್ಯಾಣ ಮಂಟಪಕ್ಕೆ ವಧುವರನ ಕಡೆಯ ನೂರಾರು ಮಂದಿ ಆಗಮಿಸಿದ್ರು. ಕಡೆಗಳಿಗೆಯಲ್ಲಿ ಮದುವೆ ನಿಂತು ಹೋಗಿದ್ದಕ್ಕೆ ವಧುವಿನ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಪಲ್ಲವಿ ಸ್ನಾತಕೋತ್ತರ ಪದವಿಯನ್ನ ಓದಿದ್ದು, ಸದ್ಯ ಯಾವುದೇ ಉದ್ಯೋಗವನ್ನ ಮಾಡುತ್ತಿರಲಿಲ್ಲ. ಇನ್ನು ಈಕೆ ಪ್ರೀತಿಸುವ ಹುಡುಗನ ಬಗ್ಗೆಯೂ ಸದ್ಯ ಯಾವುದೇ ವಿವರ ಲಭ್ಯವಾಗಿಲ್ಲ. ಅದೇನೇ ಇರಲಿ, ತಾನು ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ರೆ ಅಥವಾ ಈ ಮದುವೆ ಇಷ್ಟ ಇರಲಿಲ್ಲ ಅಂದ್ರೆ ಮೊದಲೇ ಹೇಳಿದಿದ್ರೆ ಯಾರಿಗೂ ತೊಂದರೆ ಇರಲಿಲ್ಲ. ಆದ್ರೆ ಕೊನೆಯವರೆಗೂ ಸುಮ್ಮನಿದ್ದು ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗ ಮದುವೆಯನ್ನ ನಿಲ್ಲಿಸಿರೋದು ಬೇಸರದ ಸಂಗತಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.